ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಲೇಕನ್ನು ಕೂಡ ಹೀಗೂ ಅಭಿವೃದ್ಧಿ ಮಾಡ್ಬೋದಾ, ಹೀಗೂ ಕೂಡ ಡೆವಲಪ್ಮೆಂಟ್ ಮಾಡ್ಬೋದಾ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಮ್ಮ ಬೆಂಗಳೂರನ್ನ ನಾವು ನಮ್ಮ ಗ್ರೀನ್ ಸಿಟಿ ಆಫ್ ಬೆಂಗಳೂರು ಅಂತ ಕರಿತೀವಿ ವೀಕ್ಷಕರೇ. ಅದಕ್ಕೆ ಈ ಥರ ನೇಚರ್ ಅಥವಾ ಈ ಥರ ಅಭಿವೃದ್ಧಿ ಮಾಡಿದರೆ ಯಾರು ತಾನೇ ಕರೆಯಲ್ಲ. ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಅಂದರೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ಲೇಕ್ನ ವೀಕ್ಷಕರೇ. ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಅವ್ರ ಸುತ್ತಮುತ್ತಲಿನ ಪರಿಸರ ಆಗಲಿ, ನೀರಾಗಲಿ, ಗಾಳಿ ಆಗಲಿ ತುಂಬ ಚೆನ್ನಾಗಿರ್ಬೇಕಂತೆ. ಅದಿದ್ರೇ ಮನುಷ್ಯ ಆರೋಗ್ಯವಾಗಿರ್ತಾನೆ, ದುಡ್ಡಿದ್ರೆ ಆರೋಗ್ಯವಾಗಿರಲ್ಲ. ಹಾಗೆಯೇ ಈ ನಮ್ಮ ವಿದ್ಯಾರಣ್ಯಪುರದಲ್ಲಿರುವಂತಹ ಸಿಂಗಾಪುರ ಲೇಕು ವೀಕ್ಷಕರೇ. ಈ ಸಿಂಗಾಪುರ ಲೇಕಲ್ಲಿ ದೊಡ್ಡದೊಂದಿದೆ, ಇನ್ನೊಂದು ಪಕ್ಕದಲ್ಲಿ ಒಂದು ಸ್ವಲ್ಪ ಚಿಕ್ಕದೇ ಇದೆ, ಏನು ಚಿಕ್ಕದಲ್ಲ. ಬಟ್ ಆ ವಾಟ್ರನ್ನೂ ಕೂಡ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಸ್ಸು ಈಗ ಒಂದು ತಿಂಗಳಿಂದ 1-2 ತಿಂಗಳಿಂದ ವೀಕ್ಷಕರೇ ಈ ಪಾರ್ಕ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವಾಗೆಲ್ಲ ಹೋದರೆ, ನಾವು ಲಾಸ್ಟ್ ಇಯರೆಲ್ಲ ಹೋದರೆ ತುಂಬ ಒಂಥರ ಹಾಳು ಗ್ರಾಸ್ ಎಲ್ಲ ತುಂಬ ಉದ್ದ ಹೈಟ್ ಎಲ್ಲ ಬಂದು ಯಾವುದ್ಯಾವುದೋ ಗಿಡಗಳು ಬೆಳ್ಕೊಂಡು ಏನು ನೋಡೋಕ್ಕೇ ಅಷ್ಟು ಚೆನ್ನಾಗ್ತಿರ್ಲಿಲ್ಲ. ಬಟ್ ವಾಕ್ ಮಾಡೋರು. ಈಗಂತೂ ಅದನ್ನು ಲಾಸ್ಟ್ 2-3 ಮಂತ್ಸಿಂದ ಹೇಗೆ ಅದನ್ನು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಲೇಕೆಲ್ಲ ಅಷ್ಟು ಕಲ್ಲು ಹಾಕಿ, ಅದಾದಮೇಲೆ ಸುತ್ತಮುತ್ತಲೂ ಅಷ್ಟು ಚೆನ್ನಾಗಿ ಮರಗಳನ್ನ ಹಾಕಿದ್ದಾರೆ. ಅದಾದಮೇಲೆ ಆ ಗಿಡಗಳಿಗೆ ಫಸ್ಟು ಮಣ್ಣೆಲ್ಲ ಹಾಕಿ ಕೆತ್ತಿ ಅದಕ್ಕೆಲ್ಲ ಮಣ್ಣೆಲ್ಲ ಹಾಕಿ ಥರದ್ದೆಲ್ಲ ಶೋ ಗಿಡಗಳ ಥರದವೆಲ್ಲ ನಟ್ಟು ಒಂದು ಸೈಡಲ್ಲ 2 ಸೈಡು ಕೂಡ ಅಷ್ಟು ಚೆನ್ನಾಗಿ. ನಾವು ಈ ಲೇಕಿಗೆ ಏನಾದ್ರು ಹೋದರೆ ನೀವು ಬೆಂಗಳೂರಲ್ಲೇ ಇದ್ದೀರಾ ಅಥವಾ ಬೇರೆ ಕಂಟ್ರಿಲಿ ಇರೋ ಥರ ಫೀಲ್ ಆಗುತ್ತೆ ವೀಕ್ಷಕರು. ಅಷ್ಟು ಚೆನ್ನಾಗಿ ಪಾಪ ಅವ್ರು ಕೆಲಸ ಮಾಡಿದ್ರು ಅಷ್ಟೇ, ಎಷ್ಟು ಚೆನ್ನಾಗಿ ಒಂದಾದಮೇಲೆ ಒಂದು ಸ್ವಲ್ಪ ಆ ಗಿಡಗಳು, ಅದು ಲೈನ್ ಬೈ ಲೈನ್ ಗಿಡಗಳು ಎಷ್ಟು ಚೆನ್ನಾಗಿ ನಟ್ಟಿದ್ದಾರೆ ಆ ಗಿಡಗಳನ್ನೆಲ್ಲ ಅಂದರೆ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ಗ್ರೀನ್ ಸಿಟಿ ಆಫ್ ಬೆಂಗಳೂರು ಹೀಗೂ ಡೆವಲಪ್ಮೆಂಟ್ ಆದರೆ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಏರಿಯಾಗಳಲ್ಲೂ ಹೀಗೂ ಇದೆಯಾ ಅನ್ನೋದೊಂದು ಇದರಿಂದ ನಾನು ಸ್ಮಾಲ್ ಚಿತ್ರಣವನ್ನು ಅಲ್ಲಿ ತೊಗೊಂಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರಿಗೂ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಹೀಗೇ ಪ್ರತಿಯೊಂದು ಲೇಕ್ ಆಗಲಿ, ಪ್ರತಿಯೊಂದು ಪಾರ್ಕ್ ಗಳಾಗಲಿ ಇಷ್ಟೇ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಹೋಗೋಕ್ಕೆ ಪಾತು, ಅದಾದಮೇಲೆ ಸುತ್ತಲೂ ಗಿಡಗಳು. ಇಲ್ಲಿ ನೋಡಿ ಈ ಪಾತಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಸೈಡ್ 2 ಸೈಡ್ಗಳಲ್ಲೂ ಅಷ್ಟು ಚೆನ್ನಾಗಿ ಹೊಸ ಮರಗಳನ್ನೆಲ್ಲ ಹಾಕಿದ್ದಾರೆ. ಅದಾದಮೇಲೆ ಚಿಕ್ಕ ಶೋ ಗಿಡಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರಿಗೆ. ನಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಎಲ್ಲೋ ವಾಕ್ ಮಾಡ್ದಂಗೆ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಹಾಗಾಗಿ ಪ್ರತಿಯೊಬ್ಬರು ಆ್ಯಕ್ಚುಲಿ ನಮ್ಮ ವಿದ್ಯಾರಣ್ಯಪುರ ಇದು ಬಂದ್ಬಿಟ್ಟು ಕೃಷ್ಣ ಬೈರೇಗೌಡರು ಅಷ್ಟು ಚೆನ್ನಾಗಿ ಅಟ್ಲೀಸ್ಟ್ ಲೇಕು ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಲೇಕ್ ಇದೆ, ಅದನ್ನು ಕೂಡ ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಈ ಲೇಕ್ಗಳಾಗಲಿ ನೀರು ವೀಕ್ಷಕರೇ, ಫಸ್ಟು ಡ್ರೈನೇಜ್ ಬೆಂಗಳೂರಲ್ಲಿ ಅದನ್ನು ಕರೆಕ್ಟಾಗಿ ಇದು ಮಾಡ್ಕೋಬೇಕು. ನಾವು ವಾಟ್ರು ಕಲುಷಿತ ಆಗದಿದ್ದಂಗೆ ಎಲ್ಲ ಲೇಕುಗಳು ವಾಟ್ರು ಕಲುಷಿತ ಆದಂಗೆ ನೋಡ್ಕೊಬೇಕು. ಅದಾದಮೇಲೆ ನಮ್ಮ ಎಲ್ಲೆಲ್ಲಿ ಗಿಡ ಮರಗಳಿದ್ದಾವೆ ಅವನ್ನೆಲ್ಲ ಉಳಿಸ್ಬೇಕು. ಆ್ಯಕ್ಚುಲಿ ನಮ್ಮ ಪರಿಸರ ಅಲ್ಲಿ ಸುತ್ತಮುತ್ತ ಚೆನ್ನಾಗಿದ್ದರೆ ಗಾಳಿನೂ ಕೂಡ ಚೆನ್ನಾಗಿರುತ್ತೆ, ನೀರು ಕೂಡ ಚೆನ್ನಾಗಿ ಬರುತ್ತೆ. ಈಗ 1,000-1,500 ಇದು ಹೋದ್ರೂ ಅಡಿ ಹೋದ್ರೂ ನೀರು ಯಾಕೆ ಸಿಗಲ್ಲ ಅಂದರೆ ಇದಕ್ಕೋಸ್ಕರನೇ. ನಾವು ಮಳೆಗಾಲದಲ್ಲೆಲ್ಲ ಬಂದಾಗ ಲೇಕ್ಗಳು ತುಂಬಿ ತುಳುಕ್ತಾ ಇದ್ದರೆ ಪಕ್ಕ ನಮಗೆ ಸಮ್ಮರಲ್ಲೂ ಏನು ಪ್ರಾಬ್ಲಮ್ ಬರಲ್ಲ. ಹಾಗಾಗಿ ನಾವು ಎಷ್ಟು ಮರಗಳನ್ನ ಪಾರ್ಕಲ್ಲಾಗಲಿ ಎಲ್ಲರೂ ಪಾತಲಾಗಲಿ ಮರಗಳನ್ನಾಗಲಿ ಗಿಡಗಳನ್ನಾಗಲಿ ನಾವು ನೆಡಲೇಬೇಕು, ಅವಾಗ ಚಂದ. ಬಟ್ ನಮ್ಮ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಪಾರ್ಕ್ಗಳು ಈ ಥರ ಎಲ್ಲ ಮರ ಹಾಕ್ತಾರೆ, ಇದನ್ನೆಲ್ಲ ನೋಡ್ಕೊಳಲ್ಲ. ನಮ್ಮ ಜನಗಳು ಅಷ್ಟೇ ಇದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು. ಇಲ್ಲಿ ಏನು ಮಾಡ್ತಾರೆ, ಸುತ್ತಲೂ ಗೇಟು ಇರಲ್ಲ. ಏನು ಮಾಡ್ತಾರೆ, ನೈಟ್ ಟೈಮ್ ಬರ್ತಾರೆ, ಆ ಕುಡಿಯೋರು ಬರ್ತಾರೆ, ಕುತ್ಕೊಳ್ತಾರೆ, ಅಲ್ಲಲ್ಲೇ ಎಸಿತಾರೆ, ಹಾಳು ಮಾಡ್ತಾರೆ. ನಾಯಿಗಳನ್ನ ಎಳ್ಕೊಂಬರ್ತಾರೆ ಬೆಳಗ್ಗೆ, ನಾಯಿಗಳೆಲ್ಲ ಅಲ್ಲೆಲ್ಲ ಇದು ಮಾಡ್ತವೆ. ಅವನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಕೂಡ ಅರ್ಥ ಮಾಡ್ಕೋಬೇಕು, ನಮ್ಮ ಪರಿಸರನ ನಾವು ಕೂಡ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ನಾವು ಗೌರ್ಮೆಂಟ್ ಜೊತೆ ಸ್ವಲ್ಪ ಕೈ ಜೋಡಿಸಿರೇ ಚೆನ್ನಾಗಿರೋದು. ಅಲ್ಲಿ ಗೌರ್ನಮೆಂಟ್ ಏನೋ ಮಾಡಿ ಹೋಗ್ತಾರೆ, ಅದನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ, ನಾವು ನೋಡಿದರೂ ಸುಮ್ಮನೆ ಹೀಗಿದೆ. ಅಟ್ಲೀಸ್ಟ್ ನಾವು ಮೇಂಟೈನ್ ಮಾಡ್ತೀವಾ ಇಲ್ವಾ ಗೊತ್ತಿಲ್ಲ, ಬಟ್ ನಾವು ಅದನ್ನು ಹಾಳು ಮಾಡೋಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರು ಅದನ್ನು ಎನ್ಕರೇಜ್ ಮಾಡಿ ನಾವು ಇದನ್ನು ನೋಡಿ ಬೇರೆ ಕಡೆನೂ ನಿಮ್ಮ ಊರಲ್ಲಿ ಆಗಲಿ ನಿಮ್ಮ ಕಡೆ ಆಗಲಿ ಅದನ್ನು ಮಾಡ್ತಾ ಹೋಗ್ತಾ ಇರಬೇಕು. ಹಾಗಾಗಿ ಇದನ್ನು ಯಾವ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ಪ್ರತಿಯೊಬ್ಬರಿಗೂ ನಮ್ಮ ವೀಕ್ಷಕರಿಗಾಗಲಿ ನಮ್ಮ ಯಾರ್ಯಾರು ನೋಡ್ತಿದ್ದಾರೆ ಚಾನಲ್ ಅವರಿಗೆಲ್ಲ ತೋರಿಸ್ಬೇಕಾಗಿತ್ತು. ನಮ್ಮ ಬೆಂಗಳೂರಲ್ಲಿ ಈ ಥರ ಅಭಿವೃದ್ಧಿ ನೋಡೋದು ನಾವು ತುಂಬ ಲೇಕ್ಗಳಲ್ಲಿ ಮಾಡಿದ್ದಾರೆ, ನಾನು ನೋಡಿದ್ದೀನಿ ತುಂಬ ಆ ಕಡೆ ಎಲ್ಲವ. ಬಟ್ ಅವರು ನೀರುಗಳನ್ನ ಲೇಕ್ಗಳಲ್ಲಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿಲ್ಲ. ಬೇರೆ ಲೇಕ್ಗಳಲ್ಲಿ ನೋಡಿದ್ದೀನಿ ಎಲ್ಲ ಕಲುಷಿತವಾಗಿದ್ದಾವೆ. ಇದೊಂದು ಲೇಕ್ ಅಷ್ಟು ಚೆನ್ನಾಗಿದೆ, ಸ್ವಲ್ಪ ಅಷ್ಟೊಂದೇನು ಪೊಲ್ಯೂಟ್ ಆಗಿಲ್ಲ. ಬಟ್ ಈ ಸೈಡು ಸ್ವಲ್ಪ ಡ್ರೈನೇಜ್ ಎಲ್ಲ ಆ ಕಡೆ ಮನೆಯಿಂದ ಬರುತ್ತೆ. ನೋಡಿ ಇಲ್ಲೆಲ್ಲ ಗ್ರಾಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇನ್ನು ಮುಂದೆ ಇನ್ನೊಂದು ಅಲ್ಲಿ ಯಾವ ಬೇರೆ ಇದು
ಸಸಿಗಳು ಬೆಳೆಯಲ್ಲ, ಬರೀ ಗ್ರಾಸು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ಮೂಲೆಯೆಲ್ಲ ಒಂಥರ ಅಷ್ಟು ಚೆನ್ನಾಗಿ ಅವ್ರು ಕೆಲಸ ಮಾಡೋರು ಪಾಪ ಅಷ್ಟು ಚೆನ್ನಾಗಿ ಗಿಡಗಳನ್ನು ಒಂದೇ ಲೈನಾಗಿ ಅಷ್ಟು ಚೆನ್ನಾಗಿ ಕಾಣಿಸೋ ಥರ ನಟ್ಟಿದ್ದಾರೆ. ನೋಡೋಕ್ಕೆ ಖುಷಿಯಾಗುತ್ತೆ. ಇಂಥ ಪಾರ್ಕ್ಗಳಿಗೆಲ್ಲ ಹೋದಾಗ ನಾವು ವಾಕ್ ಮಾಡಬೇಕು ಅಂತ, ಡೈಲಿ ಹೋಗಬೇಕು ಅಂತ ಇನ್ನೂ ಹುಮ್ಮಸ್ ಬರುತ್ತೆ. ಗಾಳಿನೂ ಚೆನ್ನಾಗಿರುತ್ತೆ, ನೀರು ಚೆನ್ನಾಗಿರುತ್ತೆ, ವಾಕ್ ಮಾಡೋಕ್ಕೂ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನು ಪ್ರತಿಯೊಬ್ಬರಿಗೂ ತೋರಿಸಿರೆ ಅವರು ಕೂಡ ಈ ಥರ ನಿಮ್ಮ ಏರಿಯಾಗಳಲ್ಲಿ ಡೆವಲಪ್ಮೆಂಟ್ ಯಾರು ತುಂಬ ಗಣ್ಯ ವ್ಯಕ್ತಿಗಳು ನೋಡ್ತಾ ಇದ್ರು, ಯಾರು ನೋಡಿದ್ರು ಈ ಥರ ಡೆವಲಪ್ಮೆಂಟ್ ಮಾಡಬೇಕು. ಲೇಕ್ಗಳನ್ನಾಗಲಿ ಅಥವಾ ನಮ್ಮ ಪರಿಸರಗಳು ಇದು ಎಲ್ಲೆಲ್ಲಿದಾವೆ ಅವನ್ನೆಲ್ಲ ನಾವು ಉಳಿಸ್ಕೋಬೇಕು ವೀಕ್ಷಕರೇ. ಅವು ಉಳಿಸ್ಕೊಂಡ್ರೇ ನಮಗೆ ಗಾಳಿ ನೀರು ಎಲ್ಲದೂ ಸಿಗೋದು ಕೂಡ. ಈ ಆರೋಗ್ಯನೂ ಕೂಡ ತುಂಬಾ ದೂರ ಇರುತ್ತೆ ಈ ಥರ ಇದ್ದರೆ. ಆ್ಯಕ್ಚುಲಿ ಎಷ್ಟೋ ದುಡ್ಡಿದ್ದವರಿಗೆ ಏನೂ ಮಾಡೋಕ್ಕಾಗಲ್ಲ, ಆರೋಗ್ಯ ಕಾಪಾಡ್ಕೊಳಕ್ಕಾಗಲ್ಲ. ಈ ಥರ ಒಂದು ಪರಿಸರ ನಾವು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಗಾಳಿ ನೀರು ಎಲ್ಲವ ನಮ್ಮ ಆರೋಗ್ಯ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ವೀವೆಲ್ಲ, ಕೆರೆ ನೀರು ಅವೆಲ್ಲ ನೋಡೋಕ್ಕೇ ಅಷ್ಟು ತುಂಬ ಖುಷಿಯಾಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ನೋಡಲಿ. ಈ ಥರನೂ ಒಂಚೂರು ಅಭಿವೃದ್ಧಿ ಎಲ್ಲ ನಿಮ್ಮ ಕಡೆಯಲ್ಲೂ ಎಲ್ಲ ಮಾಡಲಿ. ಎಲ್ಲ ಪೊಲಿಟಿಷಿಯನ್ಸು ಎಲ್ಲ ಮುಖ್ಯ ಅಧಿಕಾರಿಗಳಿಗೆಲ್ಲ ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.